ನಾನೀಗ ಪ್ರಬಲ ಆಕಾಂಕ್ಷಿನೂ ಆಗಿದ್ದೀನಿ. ಹೈಕಮಾಂಡು ಯೋಧರು ಸಹ ನಮಗೆ ಪಕ್ಷಕ್ಕೆ ವಿರೋಧ ಚಟುವಟಿಕೆ ಯಾರು ಮಾಡಿದಾರೋ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡೋದಿಲ್ಲ. ಗೆದ್ದು ಅಲ್ಲಿ ಹೋಗಿ ನನ್ನ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಅಲ್ಲಿ ಕೂತು ಅಲ್ಲಿ ಒಂದು ಆಡಳಿತ ಮಾಡಿದಾಗ ನನ್ನ ಮನಸ್ಸಿಗೆ ನೆಮ್ಮದಿ. ಪಕ್ಷಕ್ಕೆ ಬಂದು ಅಧಿಕಾರಿಗೆ ಅನುಭವಿಸಿ ನಮಗೆ ಮೋಸ ಮಾಡಿದಾಗ ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತಾಗ ಅದು ನಮ್ಮ ಧರ್ಮ ತಾನೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೆಯಲಿದೆ. ಕೋಲಾರದಿಂದ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಂಡ ಮೇಲೆ ಮೊದಲ ಚುನಾವಣೆ ಇದಾಗಿದ್ದು ಚುನಾವಣೆ ಭಾರೀ ಕುತೂಹಲ ಮೂಡಿಸಿದೆ. ಚುನಾವಣಾ ಅಧಿಕಾರಿಗಳಾಗಿರುವ ಅಪರ ಜಿಲ್ಲಾಧಿಕಾರಿ ಎನ್ ಭಾಸ್ಕರ್ ಅವರು ಈಗಾಗಲೇ ಚುನಾವಣೆ ನೋಟಿಫಿಕೇಶನ್ ಘೋಷಿಸಿದ್ದು ಇದೇ ತಿಂಗಳ 19ರಿಂದ ನಾಮಪತ್ರ ಸಲ್ಲಿಕೆಗೆ 19ರಿಂದ 22ರವರೆಗೂ ಅವಕಾಶ ನೀಡಿದ್ದು 23ರಂದು ನಾಮಪತ್ರ ಪರಿಶೀಲನೆ 24ರಂದು ನಾಮಪತ್ರ ವಾಪಸ್ಸು ಪಡೆಯಲು ಕಡೆ ದಿನಾಂಕವಾಗಿರುತ್ತದೆ. ನಾಮಪತ್ರ ಹಿಂಪಡೆದ ದಿನವೇ ಅಂತಿಮ ಪಟ್ಟಿ ಘೋಷಣೆಯಾಗಲಿದ್ದು ಅಂದೇ ಅಭ್ಯರ್ಥಿಗಳಿಗೆ ಚಿಹ್ನೆಗಳ ಹಂಚಿಕೆ ಮಾಡಲಿದ್ದಾರೆ. ಮತದಾನ ಫೆಬ್ರವರಿ 1ರಂದು ನಡೆಯಲಿದ್ದು ಅದೇ ದಿನ ಫಲಿತಾಂಶವು ಹೊರಬೀಳಲಿದೆ ಎಂದು ತಿಳಿಸಿದ್ದಾರೆ. ಒಟ್ಟು 13 ನಿರ್ದೇಶಕರು ಆಯ್ಕೆಯಾಗಬೇಕಾಗಿದ್ದು ಅವುಗಳ ಪೈಕಿ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ತಲಾ ಒಂದೊಂದು ಮಹಿಳಾ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ. ಇನ್ನು ಕೋಚಿಮುಲ್ನಿಂದ ಬೇರ್ಪಟ್ಟ ನಂತರ ಚೀಮುಲ್ನ ಮೊದಲ ಚುನಾವಣೆ ಇದಾಗಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಇನ್ನು ನಿರ್ದೇಶಕರ ಆಯ್ಕೆಗೆ ಅಭ್ಯರ್ಥಿಗಳ ಆಯ್ಕೆ ಮಾಡುವ ವಿಚಾರದಲ್ಲಿ ಈಗಾಗಲೇ ಬಿರುಸಿನ ಮಾತುಕತೆ ನಡೆಸುತ್ತಿದ್ದು ಚಿಕ್ಕಬಳ್ಳಾಪುರ ಮತ್ತು ಪೆರೇಸಂದ್ರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ 2 ರಾಷ್ಟ್ರೀಯ ಪಕ್ಷಗಳಲ್ಲಿ ಮುಸುಕಿನ ಗುದ್ದಾಟ ನಡೆಯುತ್ತಿದ್ದು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ 30 ವರ್ಷಗಳ ಕಾಲ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನ ನೀಡಿದ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಅಭ್ಯರ್ಥಿಯಾಗಲು ಉತ್ಸುಕರಾಗಿದ್ದು ಕೋಲಾರದಿಂದ ಮೆಗಾ ಡೈರಿಯನ್ನ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಳಿಸಲು ಡಾಕ್ಟರ್ ಕೆ ಸುಧಾಕರ್ ಜೊತೆ ಶ್ರಮ ಹಾಕಿದ್ದಾರೆ. ಆದರೂ ಅಂತಹವರಿಗೆ ಕಳೆದ ಬಾರಿ 2 ಮತಗಳಿಂದ ಸೋಲುಂಟಾಗಿದ್ದು ಸ್ವತಃ ಸುಧಾಕರ್ ಅವರಿಗೂ ಬೇಸರ ಉಂಟು ಮಾಡಿತ್ತು. ಈ ಬಾರಿ ಚುನಾವಣೆಯಲ್ಲಿ ಕೆವಿಎನ್ಗೆ ಟಾಂಗ್ ಕೊಟ್ಟು ಚಿಕ್ಕ ಗಿರಿಗರೆಡ್ಡಿ ತಾನೂ ಅಭ್ಯರ್ಥಿಯಾಗಲು ಹೊರಟಿದ್ದು ನಾವೇ ಅಧಿಕೃತ ಅಭ್ಯರ್ಥಿಯಾಗುವುದು ಎಂದು ಎಲ್ಲಾ ಕಡೆ ಬಿಂಬಿಸಿಕೊಂಡು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೆಗಾ ಡೈರಿ ಚಿಕ್ಕಬಳ್ಳಾಪುರಕ್ಕೆ ತಂದ ನಾನು ಒಂದು ಬಾರಿಯಾದರೂ ಅಧಿಕಾರ ನೀಡಬೇಕೆಂದು ಪಣ ತೊಟ್ಟಿರುವ ಕೆವಿ ನಾಗರಾಜ್ ಪಕ್ಷದಿಂದ ನನಗೆ ಬೆಂಬಲಿಸಬೇಕೆಂದು ಈಗಾಗಲೇ ಸಂಸದರ ಬಳಿ ಮನವಿ ಮಾಡಿದ್ದೇನೆ ಎಂದು ಕೆವಿ ನಾಗರಾಜ್ ಹೇಳಿಕೊಂಡಿದ್ದಾರೆ. ಈಗ ಈ ತಾಲೂಕೆಲ್ಲ 2 ಜಿಲ್ಲೆಗೆ ಗೊತ್ತಿದೆ. ಕೆವಿ ನಾಗರಾಜ್ ಅಂದರೆ ಈ ಒಂದು ಹಾಲಿನ ಕ್ಷೇತ್ರದಲ್ಲಿ ಒಕ್ಕೂಟದಲ್ಲಿ ಅನೇಕ ವರ್ಷಗಳ ಕಾಲ ರೈತರ ಪರವಾಗಿ ಒಕ್ಕೂಟದ ಒಂದು ಹಿತದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಳೆದ ಸಾರಿ ನನಗೆ ಅನಿರೀಕ್ಷಿತ ಸೋಲು. ನಾವು ಯಾರೂ ಕೂಡ ಅದನ್ನು ನಿರೀಕ್ಷೆ ಮಾಡಿದ್ವಿ. ನಮ್ಮ ಸಂಸದರಾಗಲಿ ಇಲ್ಲ ನಮ್ಮ ಹೈಕಮಾಂಡ್ ಯಾವ ಮುಖಂಡರು ಕೂಡ ನಿರೀಕ್ಷೆ ಮಾಡಿದ್ವಿ. ಆ ರೀತಿಯ ಸೋಲಾಗಿದೆ. ಬಹುಶಃ 2 ಮತಗಳಲ್ಲಿ ನಾನು ಸೋತಿದ್ದೆ. ಅದಕ್ಕೆ ಏನು ನಾನು ಕಳೆದ ಸಾರಿ ಗೆದ್ದು ಆ ಒಂದು ಮೆಗಾ ಡೈರಿಯಲ್ಲಿ ಹೋಗಿ ಆಡಳಿತ ನಡೆಸಿದರೆ ನನಗೆ ಅವಶ್ಯಕತೆ ಇರಲಿಲ್ಲ. ಆ ಮೆಗಾ ಡೈರಿ ಮಾಡಲಿಕ್ಕೆ ತಮಗೆಲ್ಲ ಗೊತ್ತಿದೆ ಎಷ್ಟು ನಾನು ಶ್ರಮ ಕೊಟ್ಟಿದ್ದೀನಿ. ಅದೇ ರೀತಿ ಈ ಒಂದು ಒಕ್ಕೂಟವನ್ನು ಬೇರ್ಪಡಿಸಬೇಕಾದ್ರೆ ಡಾಕ್ಟರ್ ಸುಧಾಕರ್ ನಾನೀಗ ಪ್ರಬಲ ಆಕಾಂಕ್ಷಿನೂ ಆಗಿದ್ದೀನಿ. ನಾನು ಈ ಒಂದು ಹೊಸ ಮೆಗಾ ಡೈರಿಗೆ ಹೋಗಿ ನಾನು ಅಲ್ಲಿಂದ ಸೋತ ಮೇಲೆ ನಾನು ಅದರಲ್ಲಿ ಅಜೆಂಡೆ ಇಟ್ಟಿದ್ದೀನಿ. ಹಾಗಾಗಿ ಗೆದ್ದು ಅಲ್ಲಿ ಹೋಗಿ ನನ್ನ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಅಲ್ಲಿ ಕೂತು ಅಲ್ಲಿ ಒಂದು ಆಡಳಿತ ಮಾಡಿದಾಗ ನನ್ನ ಮನಸ್ಸಿಗೆ ನೆಮ್ಮದಿ. ಹಾಗಾಗಿ ನಾನು ಪ್ರಬಲ ಆಕಾಂಕ್ಷಿ. ಇನ್ನು ಒಂದೇ ಪಕ್ಷದಲ್ಲಿದ್ದುಕೊಂಡು ಕಳೆದ ತಾಲೂಕು ವ್ಯವಸಾಯೋತ್ಪನ್ನ ಚುನಾವಣೆಯಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿಯವರನ್ನ ಸೋಲಿಸುವಲ್ಲಿ ಕೆವಿಎನ್ ಪಾತ್ರವಹಿಸಿದ್ದರು ಎಂಬ ಒಳಬೇಗುದಿಯಿಂದ ಮರಳುಕುಂಟೆ ಕೃಷ್ಣಮೂರ್ತಿ ಈ ಬಾರಿ ಚೀಮುಲ್ ಚುನಾವಣೆಯಲ್ಲಿ ಕೆವಿಎನ್ ಅಭ್ಯರ್ಥಿಯಾದರೆ ಸೋಲಿಸುವುದಾಗಿ ಮರಳುಕುಂಟೆ ಕೃಷ್ಣಮೂರ್ತಿ ಬಹಿರಂಗವಾಗಿ ಹೇಳಿಕೆ ನೀಡಿದ್ದು ನಿನ್ನೆ ಪೆರೇಸಂದ್ರದ ತಮ್ಮ ಸ್ವಗೃಹದಲ್ಲಿ ಸಭೆ ಕರೆದಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ 2 ಕ್ಷೇತ್ರಗಳ ಪ್ರತಿನಿಧಿಗಳ ಅಭಿಪ್ರಾಯವನ್ನ ಸಂಗ್ರಹಿಸಿ ಇಟ್ಟುಕೊಂಡಿದ್ದು ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನ ನಾಳೆ ತಿಳಿಸುವುದಾಗಿ ಹೇಳಿ ಕಳಿಸಿದ್ದಾರೆ. ಹಾಗೆ ಯಾರು ನಿಜವಾಗೂ ಕೆಲಸ ಮಾಡಬೇಕು ಅವ್ರು ಆಯ್ಕೆ ಆಗೇ ಆಗ್ತಾರೆ. ಇವತ್ತು ತಮಗೆ ಎಲ್ರಿಗೂ ಗೊತ್ತಿದೆ, ಕೋಚಿಮಿಲ್ ನಮ್ಮ ಕೋಲಾರದಿಂದ ವಿಭಜನೆ ಆಗಿದೆ. ಇವತ್ತು ಚುನಾವಣೆ ಫೆಬ್ರವರಿ 1ನೇ ತಾರೀಕಿದೆ. ಯಾರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೋ ಅಂಥ ಅಭ್ಯರ್ಥಿಗಳನ್ನ ನಮ್ಮ ತಾಲೂಕಿನ ಜನ ತುಂಬ ಬುದ್ಧಿವಂತರು, ಅವರು 100ಕ್ಕೆ 100 ಆಯ್ಕೆ ಮಾಡ್ತಾರೆ. ನೀವೇನೇನು ಆಕಾಂಕ್ಷೆ? ಈಗ ಯಾರು ಕೆಲಸ ಮಾಡಬೇಕೋ
ಅಂಥವ್ರನ್ನ ಗೆಲ್ಲಿಸೋದಕ್ಕೆ ನಾವು ಶತಪ್ರಯತ್ನ ಮಾಡ್ತೀವಿ. ಈಗ ಅವರವ್ರ ಅಭಿಪ್ರಾಯ, ಟಿಕೆಟ್ ಸಿಗದೇ ಇದ್ದರೆ ಕಾಂಗ್ರೆಸ್ಗೆ ಹೋಗ್ತಾರೋ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೋ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಯಾರಿಗೆ ಡೆಲಿಗೇಟ್ ಅಭಿಪ್ರಾಯ ಹೆಚ್ಚಾಗಿ ಬರುತ್ತೋ ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂಥ ಕೆಲಸ ನಮ್ಮ ಹೈಕಮಾಂಡ್ ಮಾಡುತ್ತೆ. ಹೈಕಮಾಂಡು ಯೋಧರು ಸಹ ನಮಗೆ ಪಕ್ಷಕ್ಕೆ ಇರೋದ ಚಟುವಟಿಕೆ ಯಾರು ಮಾಡಿದಾರೋ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡೋದಿಲ್ಲ, ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ, ಸೋಲಿಸ್ತೀವಿ. ಅವ್ರಿಗೆ ಟಿಕೆಟ್ ಕೊಟ್ಟರು ಸಹ ಪಕ್ಷನಿಷ್ಠ ನಮ್ಮ ಪಕ್ಷಕ್ಕೆ ಬಂದು ಅಧಿಕಾರಿಗೆ ಅನುಭವಿಸಿ ನಮಗೆ ಮೋಸ ಮಾಡಿದಾಗ ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತಾಗ ಅದು ನಮ್ಮ ಧರ್ಮ ತಾನೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲೂ ಇದೇ ಪರಿಸ್ಥಿತಿ ಎದುರಾಗಿದ್ದು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಹಾಲಿ ನಿರ್ದೇಶಕರಾಗಿದ್ದ ಭರಣಿ ವೆಂಕಟೇಶ್ ಮರು ಆಯ್ಕೆ ಬಯಸಿದ್ದು, ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಮಾತ್ರ ಗೆದ್ದ ಪ್ರಾರಂಭದ ದಿನಗಳಲ್ಲಿ ಕೊಚ್ಚಿಮೂಲ್ಗೆ ಈ ಬಾರಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ನಿರ್ದೇಶಕರಾಗಲು ಅವಕಾಶ ಮಾಡಿಕೊಡುವುದಾಗಿ ಹೇಳುತ್ತಿದ್ರು. ಇದ್ದಕ್ಕಿದ್ದಂತೆ ಯಳುವಳ್ಳಿ ರಮೇಶ್ ಅವರನ್ನೇ ಅಭ್ಯರ್ಥಿ ಮಾಡಿರುವುದಾಗಿ ಬಹಿರಂಗ ಸಭೆಗಳಲ್ಲಿ ಘೋಷಣೆ ಮಾಡುತ್ತಿರುವುದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಲೆನೋವಾಗಿ ಪರಿಣಮಿಸಿದೆ. ನಾಮಪತ್ರ ಸಲ್ಲಿಕೆಗೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದ್ದು, ಯಾವ ಕ್ಷೇತ್ರಕ್ಕೆ ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋದರತ್ತ ಜಿಲ್ಲೆಯ ಜನರ ಕುತೂಹಲ ಹೆಚ್ಚಾಗಿದೆ. ಇನ್ನು ಇದು ಸಹಕಾರ ಕ್ಷೇತ್ರದ ಚುನಾವಣೆಯಾಗಿರುವುದರಿಂದ ಇಲ್ಲಿ ರಾಜಕೀಯ ಪಕ್ಷದ ಚಿಹ್ನೆಗಳು ಇರುವುದಿಲ್ಲ. ಹಾಗಾಗಿ ಸ್ವತಂತ್ರ ಅಭ್ಯರ್ಥಿಗಳಿಗೂ ಗೆಲ್ಲುವ ಅವಕಾಶಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ಪಕ್ಷಗಳಿಂದ ಬೆಂಬಲ ಸಿಗದಿದ್ದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಲು ಅನೇಕರು ಪ್ರಯತ್ನಿಸಬಹುದು ಎನ್ನಲಾಗುತ್ತಿದೆ. ಎಲ್ಲದಕ್ಕೂ ನಾಮಪತ್ರ ಸಲ್ಲಿಕೆ ಮುಕ್ತಾಯವಾಗುವ 22ನೇ ತಾರೀಕು ಉತ್ತರ ಸಿಗಲಿದೆ. ಅಲ್ಲಿಯವರೆಗೂ ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾನೀಗ ಪ್ರಬಲ ಆಕಾಂಕ್ಷಿನೂ ಆಗಿದ್ದೀನಿ. ಹೈಕಮಾಂಡು ಯೋಧರು ಸಹ ನಮಗೆ ಪಕ್ಷಕ್ಕೆ ಇರೋದ ಚಟುವಟಿಕೆ ಯಾರು ಮಾಡಿದಾರೋ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಕೆಲಸ ಮಾಡೋದಿಲ್ಲ. ಗೆದ್ದು ಅಲ್ಲಿ ಹೋಗಿ ನನ್ನ ಒಂದು ಶ್ರಮಕ್ಕೆ ಪ್ರತಿಫಲವಾಗಿ ಅಲ್ಲಿ ಕೂತು ಅಲ್ಲಿ ಒಂದು ಆಡಳಿತ ಮಾಡಿದಾಗ ನನ್ನ ಮನಸ್ಸಿಗೆ ನೆಮ್ಮದಿ. ಪಕ್ಷಕ್ಕೆ ಬಂದು ಅಧಿಕಾರಿಗೆ ಅನುಭವಿಸಿ ನಮಗೆ ಮೋಸ ಮಾಡಿದಾಗ ನಾವು ಅವ್ರಿಗೆ ಉತ್ತರವನ್ನು ಕೊಡಬೇಕಾಗುತ್ತಾಗ ಅದು ನಮ್ಮ ಧರ್ಮ ತಾನೆ.